ನೀನು ಮೊದಲಿನ ಹಾಗೆ ಇದ್ಬಿಡು. ಶಶಾಂಕ್ ನಿನ್ನನ್ನು ಬಿಟ್ಟು ಹೋದಾಗಿದೆಯಲ್ಲ ಹಾಗೆ. ಎಷ್ಟು ದಿನ ಅಂತ ನಿಮಗೆ ಭಾರವಾಗಿರೋದಮ್ಮ. ಅದಕ್ಕೆ ನಾನು ಕೆಲಸಕ್ಕೆ ಹೋಗ್ತೀನಿ, ನೀವು ಬೇಡ ಅನ್ಬಾರ್ದು. ಖಂಡಿತ ನಾನು ಬೇಡ ಅನ್ನಲ್ಲ ಕಣೆ. ನೀನು BEd ಮಾಡಿದ್ಯಾ, ಟೀಚರ್ ಕೆಲಸ ಖಂಡಿತ ಸಿಕ್ಕೇ ಸಿಗತ್ತೆ. ನೀನು ಹೇಳೋದೇ ಮರ್ತೋಯ್ತು, ಆದಿತ್ಯನ ಸ್ಕೂಲಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹಾಕಿದ್ರು. ನಾನು ಅಪ್ಲಿಕೇಶನ್ ತಂದಿದ್ದೀನಿ, ಒಂದು ನಿಮಿಷ ಇರು. ಅಮ್ಮ, ನಾನು ಕೆಲ್ಸಕ್ಕೆ ಸೇರ್ತಾ ಇದ್ದೀನಿ ಅಂತ ಸೂರ್ಯವ್ರಿಗೆ ಒಂದು ಮಾತು ಹೇಳ. ಏನೇ ನಾನು ಇಷ್ಟೊತ್ತು ಹೇಳಿದ್ದು ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತು ಅಲ್ವೇ? ಎಲ್ಲ ಅವನು ಹೇಳ್ದಾಗೆ ಕೇಳ್ತೀಯ ನೀನು? ಕೇಳಿದ್ರೆ ಅವನೇನು ಹೇಳ್ತಾನೆ? ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾನೆ. ಸುಮ್ಮನೆ ಇಂಟರ್ವ್ಯೂಗೆ ಹೋಗು, ಅರ್ಥ ಆಯ್ತಾ? ಸಾಕ್ಷಿ, ಹೇಗಿದ್ಯಾ ಸಾಕ್ಷಿ? ನಂಗೆ ನೀನಿಲ್ದೆ ಬೋರು. ನೀನ್ ಹೇಗಿದ್ಯಾ ಆದಿ? ಆದಿ, ಇಂಟರ್ವ್ಯೂ ಲೇಟ್ ಆಗ್ತಾ ಇದೆ. ಸಾಕ್ಷಿ, ನಿನಗೆ ಆಮೇಲೆ ಸಿಗ್ತೀನಿ, ಬಾಯ್. ಪರಿಮಳ, ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಅರ್ಜೆಂಟ್ ಮೀಟಿಂಗ್ ಇದೆ. ಹೋಟ್ಲ್ ಊಟ ಸೆಟ್ ಆಗಲ್ಲ, ಲಂಚ್ ಬಾಕ್ಸ್ ಕೊಟ್ಬಿಡು. ಅದನ್ನ ನಿಮ್ಮ ಅಮ್ಮಂಗೆ ಹೇಳಿ, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನೀನೆಲ್ಲಿಗೆ ಹೊರಟಿದ್ಯಾ? ಆರ್ತಿ ಮನೆಗೆ. ಆರ್ತಿ ಮನೆಗ? ಯಾಕೆ? ಅವ್ಳ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ಮನೆಗೆ ವಾಪಸ್ ಬಾಮ್ಮ ಅಂತ. ನೀನ್ಯಾಕೆ ಆರ್ತಿ ಕಾಲಕ್ಕೆ ಬೀಳ್ಬೇಕು? ಇನ್ನೇನ್ ಮಾಡ್ಲಿ? ನನ್ನ ಮಗಳ ಜೀವನ ಉದ್ಧಾರ ಆಗ್ಬೇಕಂದ್ರೆ ನನ್ ಕಣ್ಕಂಡವ್ರ ಕಾಲಿಗೆ ಬೀಳ್ಲೇಬೇಕಲ್ಲ. ವೇದಿಕನ್ ರಿಸೆಪ್ಷನ್ ಮಾಡ್ಬೇಕು ಅಂತ ಹೇಳಿ ಎಷ್ಟು ದಿವಸ ಆಯ್ತು, ಯಾರಿಗೂ ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಎಲ್ಲ ಅವ್ರವ್ರ ಚಿಂತೆನಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಬೇರೆಯವ್ರನ್ನ ಬಿಡಿ, ನಿಮ್ಗೆ ನಿಮ್ ಮಗಳ ಬಗ್ಗೆ ಚಿಂತೆ ಇಲ್ಲ. ರಾಕಿ ಮನೆಗೆ ವಾಪಸ್ ಬರ್ಲಿ, ರಿಸೆಪ್ಷನ್ ಮಾಡೋಣ ಅಂದ್ರು. ರಾಕಿ ಮನೆಗೆ ವಾಪಸ್ ಬಂದಾಯ್ತು ತಾನೆ. ಹೀಗೆ ತಡ ಮಾಡಿದ್ರೆ ಅವರಿಬ್ಬರು ರಿಸೆಪ್ಷನ್ ಅಲ್ಲ, ಷಷ್ಠಿ ಪೂರ್ತಿ ಮಾಡ್ಬೇಕಾಗತ್ತೆ. ಹೋದ ವಾರ ನಿನ್ ಮುಂದೆನೆ ಅಮ್ಮನ ಹತ್ರ ಮಾತಾಡ್ದೆ ಅಲ್ವಾ? ಸೂರ್ಯ ಆರ್ತಿನ ಕರ್ಕೊಂಡ್ಬರ್ಲಿ, ಆಮೇಲೆ ರಿಸೆಪ್ಷನ್ ಮಾಡೋಣ ಅಂತ ಹೇಳಿದ್ರು ತಾನೆ. ನಿಮ್ ತಮ್ಮ ಆ ಕಡೆ ಹೋಗ್ಲೇ ಇಲ್ವಲ್ಲ? ಅವರು ಹೆಂಡತಿನೇ ಮರ್ತು ಬಿಟ್ಟಿರೋ ಆಗಿದೆ. ಅವ್ರೋಗಿ ಆರ್ತಿನ ಕರ್ಕೊಂಬರೋದು ಅನುಮಾನನೇ. ಅದಕ್ಕೆ ನಾನೇ ಮನೆಗೆ ಹೋಗಿ ಬಾಮ್ಮ ಅಂತ ಕರಿತೀನಿ. ನಾನೇ ಹೋಗಿ ಕರಿತಾ ಇದ್ದೆ, ಆದ್ರೆ ಅವಳ ಮುಖ ನೋಡೋಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಮ್ಮ ಮಗಳು ಜೀವನ ಹೀಗಾಗೋದಕ್ಕೆ ಅವಳೇ ಕಾರಣ ಅಂತ ನಾವು ಎಷ್ಟಲ್ಲೇ ಬೇಕೊಂಡಿದ್ದೀವಿ. ಈಗ ನಾವು ಅವಳ ಮುಂದೆ ಹೋಗಿ ಬಾಮ್ಮ ಅಂತ ಕರೆದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಅದೆಲ್ಲ ನನಗೂ ಗೊತ್ತು ರೀ, ಆದರೆ ಏನು ಮಾಡೋಕ್ಕಾಗತ್ತೆ? ನಮ್ಮ ವಿಧಿ. ನಮ್ಮ ಮಗಳ ಜೀವನ ಸ್ವಲ್ಪನಾದರೂ ಸರಿ ಹೋಗಬೇಕು ಅಂದರೆ ಆರ್ತಿ ಬರಲೇಬೇಕು. ಆರ್ತಿ ಬರ್ತೆ ರಿಸೆಪ್ಷನ್ ಮಾಡಲ್ಲ ಅಂತ ನಿಮ್ಮಮ್ಮ ಕೂತಿದ್ದಾರೆ. ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅವಳಿಗೆ ಕೈ ಮುಗಿತೀನಿ. ಒಪ್ಲಿಲ್ಲ ಅಂದರೆ ಕಾಲಿಗೆ ಬಿದ್ದ. ನನ್ನ ಮಾತು ಕೇಳು, ನೀನು ಅಲ್ಲೋಗಿ ಆರ್ತಿನ ಕರ್ಕೊಂಬರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನೇ ಸೂರ್ಯನ ಹತ್ರ ಮಾತಾಡ್ತೀನಿ, ಅವನೇ ಹೋಗಿ ಆರ್ತಿನ ಕರ್ಕೊಂಬರೋದಕ್ಕೆ ಒಪ್ಪಿಸ್ತೀನಿ. ನಿಮ್ಮೆಲ್ಲ ಕೆಲಸ ಬಿಟ್ಟು ಮೊದಲು ಈ ಕೆಲಸ ಮಾಡ್ರಿ. ಹೇಗಾದರೂ ರಿಸೆಪ್ಷನ್ ಮುಗಿದ್ಬಿಟ್ರೆ ಸಾಕು. ಆಮೇಲೆ ನಮ್ಗೆ ಈ ಮನೆ ಸಾವಾಸನೆ ಬೇಡ, ನಾವು ಬೇರೆ ಮನೆ ಮಾಡ್ಕೊಂಡು ಹೊರಟ್ಬಿಡೋಣ. ಅಮ್ಮ, ಇವತ್ತಿಂದ ನೀ ನಮ್ಮ ಸ್ಕೂಲ್ ಟೀಚರ್ ಆಗಿ ಬರ್ತಾ ಇದೆಯಂತೆ, ಹೌದಾ? ಅಪ್ಲಿಕೇಶನ್ ಹಾಕಿದ್ದೀನಿ. ಇಂಟರ್ವ್ಯೂನಲ್ಲಿ ಪಾಸ್ ಆದ್ರೆ ಟೀಚರ್ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಟೀಚರ್ಸ್ ಪಾಸ್ ಆಗಬೇಕಾ? ಸ್ಟೂಡೆಂಟ್ ಫೇಲ್ ಆದ್ರೆ ಟೀಚರ್ಸ್ ಹೊಡಿತಾರೆ. ಟೀಚರ್ಸ್ ಫೇಲ್ ಆದ್ರೆ ಏನಾಗುತ್ತೆ? ಟೀಚರ್ಸ್ ಫೇಲ್ ಆದ್ರೆ ಸ್ಟೂಡೆಂಟ್ ಆಗ್ತಾರೆ ಅಷ್ಟೇ.
दाते नमोस्तुते। ಹಲೋ. ಹಾಯ್ ಸೂರ್ಯ. ಹಾಯ್ ಮುರಳಿ, ಹೇಗಿದೆಯಾ? ನನಗೇನು ಬ್ಯಾಚುಲರ್ ಆಗಿ ಆನಂದವಾಗಿದ್ದೀನಿ. ಹೇಳೋರಿಲ್ಲ ಕೇಳೋರಿಲ್ಲ, ಸ್ವಯಂ ಪಾಕ ನಂದೇ ಲೋಕ. ಬ್ಯಾಚುಲರ್ ಲೈಫೇ ಬೆಸ್ಟು ಕಣ. ನಾನು ನಿನ್ನ ಜೊತೆನೇ ಬಂದು ನಿನ್ನ ರೂಮಲ್ಲೇ ಇದ್ಬಿಡ್ತೀನಿ ನೋಡು. ಯಾಕಪ್ಪ, ನಮ್ಮ ಸೆಕೆಂಡ್ ಅದಕ್ಕೇನು ಅವ್ರ ಪೋಸ್ಟ್ಗೆ ರಿಸೈನ್ ಮಾಡ್ಬಿಟ್ರಾ ಹೇಗೆ? ಏನಿಲ್ಲ ಬಿಡು, ಸುಮ್ಮನೆ ಹೇಳಿದೆ. ಮತ್ತೆ ಏನು ಸಮಾಚಾರ? ಇನ್ನು ಮ್ಯಾರೇಜ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಹೇಗೆ ನಡೀತಿದೆ? ನಡೀತಾ ಇದೆ. ಕಾಂಪಿಟೇಷನ್ನು ಟಫ್ ಆಗ್ತಿದೆ. ಓ ಹಾಗ. ಆ್ಯಕ್ಚುಲಿ ನಾನು ನಿನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡಬೇಕು ಅಂತ ಕಾಲ್ ಮಾಡಿದೆ ಕಣ. ಏನಪ್ಪ ಮದುವೆಗಿದ್ರೆ ಆಗ್ತಾ ಇದೆಯಾ? ನೀನು ಮದುವೆ ಆಗಿ ಆ ಇವೆಂಟ್ ಮ್ಯಾನೇಜ್ಮೆಂಟ್ ನನಗೆ ಕೊಟ್ಟರೆ ಅದೇ ನನಗೆ ದೊಡ್ಡ ಸಹಾಯ. ಏಯ್ ನನಗೆಲ್ಲ ಕಣ ಮದುವೆ. ಮನೆ ಓನರ್ ಮಗಳ ಮದುವೆ ಫಿಕ್ಸ್ ಆಗಿದೆ ಆ್ಯಂಡ್ ಡೇಟ್ ಕೂಡ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ಎಲ್ಲ ಕೆಲಸನೂ ಅವರೊಬ್ಬರಿಗೆ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಅಂದರು. ಆವಾಗ ನನಗೆ ನಿನ್ನ ನೆನಪಾಯಿತು. ಥ್ಯಾಂಕ್ಸ್ ಕಣೋ. ಏಯ್ ಇಟ್ಸ್ ಓಕೆ. ಫ್ರೆಂಡು ಅಂದಮೇಲೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೋ? ಇಡೀ ಸಿಟಿ ದಿ ಬೆಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಹಾಗೆ ಹೀಗೆ ಅಂತ ತುಂಬಾ ಬಿಲ್ಡಪ್ ಕೊಟ್ಟಿದ್ದೀನಪ್ಪ ನಿನ್ನ ಬಗ್ಗೆ ಅವ್ರಿಗೆ. ಥ್ಯಾಂಕ್ಸ್ ಲಾಟ್. ಆಮೇಲೆ ಅವರು ನಿನ್ನನ್ನು ಮೀಟ್ ಮಾಡ್ಸಕ್ಕೆ ಹೇಳ್ತಿದ್ದಾರೆ ಕಣ. ಶೋರ್, ಯಾವಾಗ ಮೀಟ್ ಮಾಡೋಣ? ಸಾಧ್ಯ ಆದರೆ ಇವತ್ತೇ, ಈಗಲೇ. ನೀನು ಇರೋ ಜಾಗ ಹೇಳಿದ್ರೆ ನಾನೇ ಅವ್ರನ್ನ ಕರ್ಕೊಂಡ್ಬಿಡ್ತೀನಿ. ಓ ಎಸ್, ಕರ್ಕೊಂಬಪ್ಪ, ಇವಾಗಲೇ ಮೀಟ್ ಮಾಡೋಣ. ಸರಿ ಕಣ, ಥ್ಯಾಂಕ್ ಯು. ನೋ ಥ್ಯಾಂಕ್ಸ್ ಟು ಯು. ಬಾಯ್. ನನ್ನ ಹೆಸರು ಆರತಿ. ನಿಮ್ಮ ಸ್ಕೂಲ್ ಟೀಚರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೆ. ಓ ಎಸ್ ಆರತಿ, ನಿಮ್ಮ ಮಗ ಆದಿತ್ಯ ಮತ್ತು ಮಗಳು ಸಾಕ್ಷಿ ಇದೇ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಅಲ್ವಾ? ಹೌದು ಮೇಡಮ್. ನಿಮ್ಮ ಹಸ್ಬೆಂಡ್ ನನಗೆ ತುಂಬ ಪರಿಚಯ. ಏನು ಅವ್ರ ಹೆಸರು? ಸೂರ್ಯ ಅಂತ. ಪೇರೆಂಟ್ಸ್ ಮೀಟಿಂಗಲ್ಲಿ ನಿಮ್ಮಿಬ್ಬರೂ ನೋಡಿದ್ದೆ. ಕಳೆದ ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಸೂರ್ಯ ಅವರು ಒಬ್ಬರೇ ಬಂದಿದ್ರು, ನೀವು ಬಂದಿರಲಿಲ್ಲ. ನನಗೆ ಸ್ವಲ್ಪ ಕೆಲಸ ಇತ್ತು. ಬಿ ಎಡ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀರಾ. ಬಿ ಎಡ್ ಆಗಿ 6 ವರ್ಷ ಆಗಿದೆ ಅಂತ ಇದರಲ್ಲಿದೆ. ಯಾಕೆ ಎಲ್ಲೂ ಕೆಲ್ಸಕ್ಕೆ ಸೇರ್ಲಿಲ್ವಾ? ನಿಮ್ಮ ಗಂಡನ ಪರ್ಮಿಷನ್ ಇರಲಿಲ್ವಾ? ಅದ್ರ ಅಗತ್ಯ ನನಗೆ ಬಿದ್ದಿರಲಿಲ್ಲ ಮೇಡಮ್. ಅಂದರೆ ಗಂಡ ನೋಡ್ಕೋತಾ ಇದ್ರು. ಸೊ ಡೋಂಟ್ ಮೈಂಡ್. ಈಗ ನಿಮ್ಮ ಗಂಡ ನಿಮ್ಮನ್ನು ನೋಡ್ಕೊಳ್ತಾ ಇಲ್ವಾ? ಆ ಥರ ಏನೂ ಇಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಣ ಅಂತ, ಅದಕ್ಕೆ ಕೆಲ್ಸಕ್ಕೆ ಸೇರೋಣ ಅಂತ ಅಂದ್ಕೊಂಡೆ. ಗುಡ್, ಐ ಅಪ್ರಿಷಿಯೇಟ್ ದಟ್. ಡೋಂಟ್ ಮೈಂಡ್. ಈಗ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಗಂಡ ಇಬ್ಬರು ಒಟ್ಟಿಗೆ ಇದ್ದೀರಾ? ಯಾಕೆ ಕೇಳ್ತಾ ಇದ್ದೀರಾ? ಏನೂ ತಿಳ್ಕೊಬೇಡಿ. ನಮ್ಮಲ್ಲಿ ಒಬ್ಬರು ಟೀಚರ್ ಕೆಲಸಕ್ಕೆ ಸೇರಿದ್ರು. ಅವ್ರ ಮನೇಲಿ ಪರ್ಮಿಷನ್ ಇರಲಿಲ್ಲ. ಗಂಡನಿಗೆ ವಿಷಯ ಗೊತ್ತಾಗಿ ಬಂದು ಜಗಳ ಮಾಡಿ ಕೆಲಸ ಬಿಡಿಸ್ಬಿಟ್ರು. ಅದಕ್ಕೆ ಕೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮಲ್ಲಿ ಯಾರೇ ಲೇಡಿ ಟೀಚರ್ಸ್ ಬಂದರೂ ಅವ್ರ ಮನೇಲಿ ಪರ್ಮಿಷನ್ ಇದೆಯಾ ಅಂತ ನಾವು ಕೇಳ್ತೀವಿ. ನಿಮ್ಮ ಹಸ್ಬೆಂಡ್ ಕೈಲಿ ನೋ ಅಬ್ಜೆಕ್ಷನ್ ಲೆಟ್ರು ಅಂತ ತಂದುಬಿಟ್ರೆ ಕೂಡಲೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟ್ರು ಕೊಡ್ತೀನಿ. ಸಾರಿ ಮೇಡಮ್, ನನಗೆ ಆ ಥರ ಲೆಟ್ರ್ ಎಲ್ಲ ಕೊಡೋಕ್ಕಾಗಲ್ಲ. ಥ್ಯಾಂಕ್ ಯು. ಒಂದು ನಿಮಿಷ ಆರ್ತಿ ಅವರೇ, ಲೆಟ್ರ್ ಯಾಕೆ ತರೋಕ್ಕಾಗಲ್ಲ ಅಂತ ಕೇಳ್ಬೋದಾ? ನಾನಿಲ್ಲಿ ಕೆಲ್ಸಕ್ಕೆ ಸೇರೋದು ನನ್ನ ಪರ್ಸ್ನಲ್ ವಿಷಯ. ನನ್ನ ಗಂಡನ ಹತ್ರ ನೋ ಅಬ್ಜೆಕ್ಷನ್ ಲೆಟ್ರ್ ಕೇಳೋದು ನನಗೆ ಯಾಕೋ ಇಷ್ಟ ಇಲ್ಲ. ನನಗೆ ನನ್ನ ಮೇಲೆ ತುಂಬ ಗೌರವ ಇದೆ. ನನ್ನ ಗಂಡನ ಹತ್ರ ನೋ ಅಬ್ಜೆಕ್ಷನ್ ಲೆಟ್ರ್ ಕೇಳಿದ್ರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಡಿಮೆ ಆಗುತ್ತೆ ಅಂತ ಅನಿಸ್ತು. ಅದಕ್ಕೆ ಒಂದು ನಿಮಿಷ. ನಿಮ್ಮ ನಿರ್ಧಾರದಲ್ಲಿರೋ ಗಟ್ಟಿತನ ನನಗೆ ತುಂಬ ಇಷ್ಟ ಆಯಿತು. ನೀವು ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೀರಾ. ಕಂಗ್ರಾಟ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಸೂರ್ಯ. ಹಾಯ್ ಮುರಳಿ. ಅಂಕಲ್, ಇವನೇ ಸೂರ್ಯ, ನನ್ನ ಕ್ಲೋಸ್ ಫ್ರೆಂಡ್. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆ ಅಂತ ಹೇಳಿದ್ನಲ್ಲ, ಅದು ಒಂದೇ. ಹಲೋ ಸರ್. ಮುರಳಿ, ಇವ್ರು ನನಗೆ ಮುಂಚೆನೇ ಗೊತ್ತು. ಹೌದಾ? ಒಳ್ಳೇದಾಯ್ತು ಹಾಗಾದ್ರೆ. ಸೂರ್ಯ, ಬರೋ 15ಕ್ಕೆ ಇವ್ರ ಮಗಳು ಮದುವೆ. ಮುರಳಿ, ಒಂದು ನಿಮಿಷ. ನನ್ನ ಮಗಳ ಮದುವೆ ಸಂಭ್ರಮದ ಈವೆಂಟು ಇವ್ರ ಮೂಲಕ ಆಗೋದು ಬೇಡ. ಯಾಕೆ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮದು ತುಂಬ ಸಂಪ್ರದಾಯಸ್ಥ ಕುಟುಂಬ. ಆಚಾರ ವಿಚಾರಗಳಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿರೋರು, ಹಾಗೆ ಬಾಳ್ತಾ ಇರೋರು. ಸರ್, ನೀವು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಿಮ್ಮ ಸಂಪ್ರದಾಯ ಆಚಾರ ವಿಚಾರಗಳು ತಕ್ಕಾಗೆ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಡ್ತೀವಿ. ನಾನು ಕೂಡ ಒಂದು ಒಳ್ಳೆ ಸಂಸ್ಕಾರವಂತ ಸಂಪ್ರದಾಯಸ್ಥ ಕುಟುಂಬದಲ್ಲೇ ಹುಟ್ಟಿ ಬೆಳೆದಿರೋನು. ಇರ್ಬೋದು, ಆದರೆ ನನ್ನ ಮಗಳ ಮದುವೆ ಈವೆಂಟ್ ಜವಾಬ್ದಾರಿನ ನಿಮಗೆ ವಹಿಸೋದಕ್ಕೆ
ನನಗಿಷ್ಟ ಇಲ್ಲ. ಕ್ಷಮಿಸಿ. ಸರ್, ಒಂದು ನಿಮಿಷ ನೋಡಿ ಸರ್, ನಿಮ್ಮ ಮಗಳು ಮದುವೆ ಕಾಂಟ್ರಾಕ್ಟ್ನ ನಾನು ಕೊಡದೇ ಇದ್ರೂ ಪರವಾಗಿಲ್ಲ. ಆದರೆ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ನೀವು ಹೇಳಲೇಬೇಕು. ಪ್ಲೀಸ್ ಹೇಳಿ ಸರ್. 2 ವರ್ಷದ ಹಿಂದೆ ನಮ್ಮ ರಿಲೇಷನ್ ಒಂದು ಆ್ಯನಿವರ್ಸರಿ ನಡೀತು. ಅದು ಇದೇ ಊರಲ್ಲಿ. ಆ ಫಂಕ್ಷನ್ಗೂ ಎಲ್ಲ ಅರೇಂಜ್ಮೆಂಟ್ಸು ನೀವೇ ಮಾಡಿದ್ದು. ಅರೇಂಜ್ಮೆಂಟ್ಸ್ ಏನೋ ಅದ್ಭುತವಾಗೇ ಇತ್ತು. ಆದರೆ ಹುಡುಗ ಹುಡುಗಿಗೆ ಇಷ್ಟ ಆಗೋ ಥರ ಇರಲಿಲ್ಲ. ಇನ್ಯಾರಿಗೋ ಇಷ್ಟ ಆಗೋ ಥರ ಇತ್ತು. ಹುಡುಗ ಹುಡುಗಿ ಮೇಲೆ ಹೂವು ಸುರಿಸೋದು ಬಿಟ್ಟು ಇನ್ಯಾರ ಮೇಲೆ ಹೂವು ಸುರಿಸಿದ್ರು ಇವರು. ಎಷ್ಟು ಮುಜುಗರ ಆಗಿರ್ಬೇಕು ಅವ್ರ ಮನೆಯವ್ರಿಗೆ. ಎಷ್ಟು ನೋವಾಗಿರಲ್ಲ ಹೇಳಿ ಅವ್ರ ಮನಸ್ಸಿಗೆ. ಆದರೆ ಅದು ಪ್ಲ್ಯಾಂಡ್ ಅಲ್ಲ, ಆಕಸ್ಮಿಕವಾಗಿ ಆಗಿದ್ದು. ನೀವು ಯಾವ ಹುಡುಗಿ ಮೇಲೆ ಹೂವು ಸುರಿಸಿದ್ರು ಆಕೆನೇ ಮದುವೆ ಆದ್ರಲ್ಲ, ಅದು ಆಕಸ್ಮಿಕನಾ? ಸೊ ಇಟ್ ಇಸ್ ಆಲ್ ಇಂಟೆನ್ಷನಲ್. ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಮದುವೆ ಮಾಡ್ಕೊಂಡ್ಮೇಲೆ ಹೆಂಡ್ತಿನಾರು ಚೆನ್ನಾಗಿ ಬಾಳಿಸಿದ್ರೆ ಹೌದು ಅನ್ಬೋದಾಗಿತ್ತು. ಆದರೆ ನೀವು ಆಕೆನೂ ಮನೆಯಿಂದ ಆಚೆ ಕಳಿಸಿದ್ರಂತೆ. ಇವ್ರಿಗೆ ಇವ್ರ ಮದುವೆನೇ ಕಾಪಾಡ್ಕೊಳಕ್ಕಾಗಲಿಲ್ಲ. ಇನ್ನು ಇವ್ರು ಅರೇಂಜ್ ಮಾಡಿ ಮದುವೆಗಳು ಶಾಶ್ವತ ಉಳಿಯುತ್ತಾ? ಸೂರ್ಯ ಅವರೇ, ವಯಸ್ಸಿನಲ್ಲಿ ನೀವು ನನ್ನ ಮಗನ ಸಮಾನ. ಹಿರಿನಾಗ ನಾ ಒಂದು ಮಾತು ಹೇಳ್ತೀನಿ, ಗಂಡ ಹೆಂಡತಿ ಒಟ್ಟಿಗೆ ಇದ್ರೇ ಮನೆ ಮನೆ ಅನ್ಸ್ಕೊಳ್ಳೋದು. ಆದಷ್ಟು ಬೇಗ ನಿಮ್ಮ ಹೆಂಡತಿನ ಮನೆಗೆ ಕರೆಸ್ಕೊಳ್ಳಿ. ಹೆಚ್ಚಿಗೆ ಮಾತಾಡದೆ ಅನ್ಸಿದ್ರೆ ಕ್ಷಮಿಸಿ. ಗಂಡ ಹೆಂಡತಿ ಒಟ್ಟಿಗೆ ಇದ್ರೇ ಮನೆ ಮನೆ ಅನ್ಸ್ಕೊಳ್ಳೋದು. ಆದಷ್ಟು ಬೇಗ ನಿಮ್ಮ ಹೆಂಡತಿನ ಮನೆಗೆ ಕರೆಸ್ಕೊಳ್ಳಿ. ಊಟ ಮಾಡು ಬಾ. ನನ್ ಡ್ಯಾಡಿ ಬಿಡ್ಬೇಕಲ್ಲ ಒಟ್ಟಿಗೆ ಊಟ ಮಾಡೋಕೆ. ಏನಾಗಲ್ಲ ಬಾರೆ, ಬೇಗ ಬಾ. ಸಾಕ್ಷಿ, ಹೇಗಿದೆಯಾ ಪುಟ್ಟ? ಚೆನ್ನಾಗಿಲ್ಲ. ನೀವಿಲ್ದೆ ಒಂಚೂರು ಚೆನ್ನಾಗಿಲ್ಲ. ಐ ಮಿಸ್ ಯು ಲಾಟ್ ಅಮ್ಮ. ನಾನು ಅಷ್ಟೇ ಪುಟ್ಟ, ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಇಲ್ಲ ಕಣೆ, ನಿಜವಾಗ್ಲೂ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಮತ್ತ ಆದಿತ್ಯನ್ ಮಾತ್ರ ಯಾಕೆ ಕದ್ಕೊಂಡು ಹೋದ್ರಿ? ನನ್ನನ್ ಮಾತ್ರ ಯಾಕೆ ಕದ್ಕೊಂಡು ಹೋಗ್ಲಿಲ್ಲ? ಹೇಳಿ, ನನ್ನನ್ ಮಾತ್ರ ಯಾಕೆ ಬಿಟ್ಟು ಹೋದ್ರಿ? ಸಾಕ್ಷಿ, ನಿನ್ನನ್ನು ಆದಿತ್ಯನ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಮಪ್ಪನಿಗೆ ಬೇಜಾರಾಗತ್ತಲ್ವಾ? ಅದಕ್ಕೆ ನಿನ್ನನ್ನ ಬಿಟ್ಟು ಬಂದೆ ಕಣೆ. ನಿಜವಾಗ್ಲೂ? ಪ್ರಾಮಿಸ್. ಸುಳ್ಳು. ಸಾಕ್ಷಿ. ಆದಿತ್ಯ, ಸುಮ್ನಿರು. ನೀವು ಅಪ್ಪ ಜಗಳ ಮಾಡಿದ್ರ? ಯಾಕೆ ಮನೆ ಬಿಟ್ಟು ಹೋದ್ರಿ? ಅದು ಸಾಕ್ಷಿ, ಅಮ್ಮನ ಮನೇಲಿ ಇದ್ ಬರೋಣ ಅಂತ ಹೋದೆ ಅಷ್ಟೇ. ಹಾಗಾದ್ರೆ ನೀವು ಮತ್ತೆ ಬರ್ತೀರಾ ನಮ್ಮ ಮನೆಗೆ? ಯಾವಾಗ ಬರ್ತೀರಾ? ಅದು ಅದು ಎಲ್ಲ ಸುಳ್ಳು ಸಾಕ್ಷಿ. ಅಮ್ಮ ಇದಾರಲ್ಲ ಎಲ್ಲ. ಅಮ್ಮ ಎಲ್ಲ ನಿಜ ಹೇಳ್ಬೇಕು. ಸಾಕ್ಷಿ, ಅಪ್ಪ ಇದಾರಲ್ಲ ಅಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಹೌದಾ ಅಮ್ಮ?
ಅಪ್ಪ ನಿಮ್ಮನ್ನ ಮನೆಯಿಂದ ಆಚೆ ಹಾಕದ್ರ? ಬ್ಯಾಡ್ ಡ್ಯಾಡಿ. ಬನ್ನಿ, ಲಂಚ್ ಬ್ರೇಕ್ ಮುಗ್ದೋಗ್ಬಿಡುತ್ತೆ. ಊಟ ಮಾಡಿ ಇಬ್ರು. ಬಾ. ಅಪ್ಪ ಇನ್ನ ಊಟನ ತಂದಿಲ್ಲ. ಪರವಾಗಿಲ್ಲ, ಇವತ್ತು ನಾನೇ ಊಟ ಮಾಡಿಸ್ತೀನಿ. ಬಾ ಬನ್ನಿ. ಚೆನ್ನಾಗಿದ್ಯಾ? ಹಾಗಾದ್ರೆ ನಿಮ್ಮಿಬ್ರಿಗೆ ನಾಳೆಯಿಂದ ನಾನೇ ಲಂಚ್ ಬಾಕ್ಸ್ ತರ್ತೀನಿ, ಆಯ್ತಾ? ಓ ಯಸ್. ಸಾಕ್ಷಿ, ಬಾ, ಊಟ ತಂದೀನಿ. ಅಪ್ಪ ನೀವು ಲೇಟು. ಊಟಕ್ಕೆ ಲೇಟ್ ಆದ್ರೆ ಕ್ಲಾಸಿಗೆ ಲೇಟ್ ಆಗುತ್ತೆ, ನಿಮಗ್ ಗೊತ್ತಿಲ್ವಾ? ಸಾರಿ ಪುಟ, ಇವತ್ತು ಅರ್ಪಿತಾ ಬಂದಿಲ್ಲ. ನಾನ್ ತಿಂಡಿ ತರದ್ ಲೇಟ್ ಆಗೋಯ್ತು, ಅದಕ್ಕೆ. ಓ ಸಾಕ್ಷಿ, ಅವ್ರು ನಿಮ್ ಹೊಸ ಅಮ್ಮನ? ಏನ್ ಮಾತಾಡ್ತಾ ಇದೀಯ ಆದಿತ್ಯ? ಆದಿ, ಹಾಗೆಲ್ಲ ಮಾತಾಡಬಾರ್ದು. ಅವ್ರು ನಿಮ್ಮ ಅಪ್ಪ ಅಲ್ವಾ? ಇವ್ರು ನನ್ನ ಡ್ಯಾಡಿ ಅಲ್ಲ. ಇವ್ರು ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಇವ್ರು ನನ್ನ ಡ್ಯಾಡಿ ಅಲ್ಲ. ಆದಿ, ಸೂರ್ಯ ಅವರೇ, ನೀವ್ಯಾಕೆ ಅವನ ಮೇಲೆ ಕೋಪಿಸ್ಕೋತೀರಾ? ಅವ್ನು ಹೇಳಿದ್ರಲ್ಲಿ ಏನ್ ತಪ್ಪು? ಅಪ್ಪ, ಯಾಕೆ ಇವ್ರನ್ನ ಮನೆಯಿಂದ ಆಚೆ ಹಾಕಿದ್ರಿ? ಏನ್ ಮಕ್ಕಳನ್ನ ನನ್ನ ಮೇಲೆ ಎತ್ಕಟ್ಟಿ ಕೋಪ ತೀರ್ಸ್ಕೊತಾ ಇದೀರಾ? ಇದೇ ಬುದ್ಧಿನ ಹೇಳ್ಕೊಡ್ತಾರ ನೀವು ಮಕ್ಕಳಿಗೆ? ನಾನೇನ್ ಕಲ್ಸೋದು? ಬೆಳೆಸೋದು ಬರೀ ಅಮ್ಮನ ಜವಾಬ್ದಾರಿಯಿಂದ ಅನ್ಕೊಂಡಿದ್ದೀರಾ? ಅಪ್ಪನಿಗೂ ಜವಾಬ್ದಾರಿ ಅನ್ನೋದು ಇರುತ್ತೆ. ತಿಂಗಳು ದುಡ್ಡು ತಂದ್ಬಿಟ್ಟು ಕೈಲಿ ಕೊಟ್ಬಿಟ್ರೆ ಆಗ ಹೋಗಲ್ಲ. ಈಗಿನ ಮಕ್ಕಳು ತುಂಬಾ ಫಾಸ್ಟ್ ಆಗಿರ್ತಾರೆ. ಏನ್ ಹೇಳ್ಕೊಡೋದು ಬೇಡ, ಎಲ್ಲದೂ ಅರ್ಥ ಆಗುತ್ತೆ. ಅಪ್ಪ, ಅಮ್ಮನ ಆದಿತ್ಯನ ಮನೆಗೆ ಕರ್ಕೊಂಡು ಹೋಗೋಣ. ಕರೀರಿ ಅವನ್ನ. ಕರೀರಿಪ್ಪ. ನಾನು ಅಮ್ಮನ ಕಳ್ಸಲ್ಲ. ನಾನು ಅಮ್ಮನ ಕಳ್ಸಿದ್ರೆ ಅಮ್ಮನಿಗೆ ತುಂಬಾ ಬೈತಾರೆ. ಅಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ರೂ ಬೈತಾರೆ. ಅಮ್ಮ ಅವಾಗ ಅಳ್ತಾರೆ. ಅದಕ್ಕೆ ನಾನು ಅಮ್ಮನ ಕಳ್ಸಲ್ಲ. ಇಲ್ಲ ಕಣೋ, ಅಮ್ಮನ್ಗೆ ಯಾರು ಬೈಬಾರ್ದು. ಹಂಗ್ ನಾನ್ ನೋಡ್ಕೊಳ್ತೀನಿ. ಅಪ್ಪ, ಅಮ್ಮ ಅಲ್ಲಿ ಬಂದ್ರೆ ಅಮ್ಮಂಗೆ ಯಾರು ಬೈಯಲ್ಲ ತಾನ? ನೋಡಿದ್ಯಾ, ಅವ್ರು ಸುಮ್ಮನೆ ಇದಾರೆ. ನಾವು ಅವ್ರ ಮನೆಗೆ ಬರೋದು ಇಷ್ಟ ಇಲ್ಲ. ಹೇಳಿ ಡ್ಯಾಡಿ. ಮಕ್ಳ, ಕ್ಲಾಸಿಗೆ ಲೇಟ್ ಆಯ್ತು, ಹೊರಡಿ. ಆಯ್ತು. ಗಂಡ ಹೆಂಡತಿ ಒಟ್ಟಿಗೆ ಇದ್ರೇನೆ ಮನೆ ಅನ್ಸ್ಕೊಳ್ಳೋದು. ಆದಷ್ಟು ಬೇಗ ನಿಮ್ಮ ಹೆಂಡತಿನ ಮನೆಗೆ ಕರೆಸ್ಕೊಳ್ಳಿ. ಹೋಗಿ ಆರ್ತಿನ ಕರ್ಕೊಂಡು ಬಾ. ನಿನ್ನ ಜೀವನದಲ್ಲಿ ಮುಂಚಿನ ಥರ ಖುಷಿ ನೋಡಬೇಕು ಅನ್ನೋದೇ ನನ್ನ ಆಸೆ. ಅಪ್ಪ, ಅಮ್ಮನ ಆದಿತ್ಯನ ಮನೆಗೆ ಕರ್ಕೊಂಡು ಹೋಗೋಣ. ಕರೀರಿ ಅವನ್ನ. ನಾನು ಅಮ್ಮನ ಕಳ್ಸಲ್ಲ. ನಾನು ಅಮ್ಮನ ಕಳ್ಸಿದ್ರೆ ಅಮ್ಮನಿಗೆ ತುಂಬಾ ಬೈತಾರೆ. ಅಜ್ಜಿ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ರೂ ಬೈತಾರೆ. ಅಮ್ಮ ಅವಾಗ ಅಳ್ತಾರೆ. ನೀನ್ ಆರ್ತಿನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬೇರೆ ಮನೆ ಮಾಡ್ಬೇಕು. ಸಾಕ್ಷಿ, ಅಲ್ಲಿ ನೋಡಮ್ಮ. ಅಲ್ಲಿ ತನಕ ಫಸ್ಟ್ ಯಾರು ಅಂತ ನೋಡ್ರಣ. ಹಾ, ಬಾ. ನಾನ್ ಫಸ್ಟ್. ಇಲ್ಲ ನಾನು. ನಿಧಾನ. ಇಲ್ಲ ನಾನ್ ಫಸ್ಟ್. ನಾನ್ ಫಸ್ಟ್. ಇಲ್ಲ ನಾನ್ ಫಸ್ಟ್. ಇಲ್ಲ ನಾನ್ ಫಸ್ಟ್. ನಾನು.
ಅಪ್ಪ ಬಂದ್ರು, ಹೋಗು. ನೀವು ಬನ್ನಿ. ನಾನು ಬರಲ್ಲ ಪುಟ, ನೀನು ಹೋಗು. ನೀವು ಬನ್ನಿ. ಅಪ್ಪ, ನಾನು ಆದಿತ್ಯನ್ ಜೊತೆ ಅಮ್ಮ ಮನೆಗೆ ಹೋಗ್ತೀನಿ. ನಾನೇನು ಅವಳಿಗೆ ಹೇಳ್ಕೊಟ್ಟಿಲ್ಲ. ನಾನೇ ಹೇಳಿದ್ದು ಸಾಕ್ಷಿಗೆ ಬಾ ಅಂತ. ಅಪ್ಪ, ನಾನು ಆದಿತ್ಯನ್ ಜೊತೆ ಆಟ ಆಡ್ಬೇಕು. ನಾನು ಅಮ್ಮನ ಮನೆಗೆ ಹೋಗ್ತೀನಿ. ನಾನು ಕಾಲ್ ಮಾಡಿದಾಗ ನೀವು ವಾಪಸ್ ಕರ್ಕೊಂಡು ಬನ್ನಿ. ಬೇಡಮ್ಮ, ನೀನು ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ತೊಂದರೆ ಆಗಲ್ವಾ? ಹೌದಾ? ನಾನು ನಿಮ್ಮ ಮನೆಗೆ ಬಂದ್ರೆ ನಿಮಗೆ ತೊಂದರೆ ಆಗುತ್ತಾ? ಖಂಡಿತ ಇಲ್ಲ. ನಮ್ಮ ಮನೆಗೆ ಯಾರು ಬಂದರೂ ಕಷ್ಟ ಆಗಲ್ಲ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು.